ಅಮ್ಮ, ನನ್ನ ಗಂಡ ಕೆಲ್ಸಕ್ಕೆ ಹೋಗಿದ್ದೀನಮ್ಮ ಇವತ್ತು. ಕೆಲಸ ಸಿಕ್ತಂತ ಅವನಿಗೆ. ಅಮ್ಮಯ್ಯ, ಬೆಳಿಗ್ಗೆ ನೀನು ಓದಲ್ಲ ತಾಯಿ, ಆವಾಗ ಹೋಗಿರೋದು. ಇಲ್ಲಿ ಗಂಟ ಬಂದಿಲ್ಲ ಕಣವ. 5:30 ಆಯ್ತು ನೋಡಿ, ಈ ಸೊತ್ತಾದ್ರೂ ಬಂದಿಲ್ಲ. ನಾನು ಅಲ್ಗೂ ಫೋನ್ ಹಚ್ಚನ ಅನ್ಕಂಡೆ, ಇನ್ನು ಅದಕ್ಕೂ ಹುರ್ಕತಾನೆ. ಏನಕ್ಕೆ ಪದೇ 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 ಫೋನ್ ಮಾಡಿ ಸಾಯಿಸ್ತೀರ ನನ್ನ? ಹಂಗೆ ಹಿಂಗೆ ಟೈಮ್ ಟೂಮ್ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಫೋನ್ ಹಚ್ಚಕ್ಕೆ ಹೋಗಿಲ್ಲ ಕಣವ. ಬಿಡತ್ತಾಗಿ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ನಾನು ಸುಮ್ಕ ಹೋಗ್ಬಿಟ್ಟೆ. ಏನೋ ಕೆಲಸ ಬಸ್ ಏನಾರು ಹುಡಿಕೊಂಡು ಓದ್ನೋ ಏನೋ. ಹೋಗ ಮಾತಾಗೆ, ನಾನು ಎಷ್ಟು ಅಂತ ದುಡಿಲಿ, ಒಬ್ಳೇನೇ ದುಡ್ದು ಸಾಕಾಯ್ತದೆ. ನೋಡ್ದ ಇವಾಗೆಲ್ಲ ಮನೆ ಸಾಮಾನಿಂದ ಹಿಡಿದು ಎಲ್ಲ ನಾನೇ ತಂದಿಕ್ಬೇಕು, ನಾನೇ ಮಾಡಬೇಕು. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೂ ಹೋಯ್ತಿಲ್ಲ, ಮಾಡ್ತಾನೂ ಇಲ್ಲ ಕಣಮ್ಮ. ಸದ್ಯ ಯಾವ್ದಾನ ಒಂದು ಕೆಲಸ ಒಂದು 15-20 ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋದ್ರೂ ನನಗೂ ಸಮಾಧಾನ ಆಯ್ತದೆ. ಏನೋ ನಾನು ಫೋನ್ ಮಾಡ್ತಾನೆ ಇದ್ದೀನಿ ನನ್ನ ಗಂಡುಂಗಮ್ಮ, ಫೋನೇ ಎತ್ತುತ್ತಿಲ್ಲ. ನಾನಂತೂ ಒಂದು 20-30 ಕಿತ ಮಾಡಿದ್ದೀನಿ ಕಣಮ್ಮ. 20-30 ಕಿತ ಮಾಡಿದ್ರು ಫೋನೇ ಎತ್ತುತ್ತಾ ಇಲ್ಲ. ಅಯ್ಯೋ ರಾಮ, ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟವನು ಏನನೇ ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಇದೊಳ್ಳೆ ಕತೆ ಆಯ್ತಲ್ಲ. ಈಗ ಏನಮ್ಮಿ ಮಾಡೋದು? ನನಗಂತೂ ನಿನ್ನ ಗಂಡನಿಂದ ಯಾವುದೇ ಕಾರಣಕ್ಕೂ ನೆಮ್ಮದಿ ಇರೋಕ್ಕಿಲ್ಲ ಬಿಡು. ನಿನ್ನ ಗಂಡ ಅಂದ್ರೆ ನೆಮ್ಮದಿ ಕೆಡಿಸ್ಕೊಬಿಡ್ತೀನಿ ನಾನಂತೂ. ಅಷ್ಟು ಕಿತ ಫೋನ್ ಹಾಕಿದ್ರು ಎತ್ತದಿಲ್ಲ ಅಂತಂದ್ರೆ ಏನರ್ಥ? ಎಲ್ಲನ ಹೋಗ್ಬಿಟ್ಟವನ ಏನು? ಇಲ್ಲ ಕೆಲಸ ಏನಾರ ಹೊಸ ಕೆಲಸ ಸಿಕ್ಬಿಟ್ಟು ಅಲ್ಲಿ ಫೋನ್ ಬಳಸಂಗಿಲ್ಲ ಅಂತ ಏನಾರ ಹೇಳಿದ್ರ? ಒಂದು ಫೋನ್ ಹಾಕ್ಬಿಟ್ಟು ಹಿಂಗೆ ಫೋನ್ ಬಳಸಂಗಿಲ್ವಂತೆ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸೋರೋಗೋದಲ್ವಾ? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಏನಮ್ಮ ಮಾಡೋಕ್ಕಾಯ್ತದೆ ನನ್ನ ಕರ್ಮಕ್ಕಿನ್ನು ಯಾರು ತಾನೇ ಏನು ಮಾಡೋಕ್ಕಾಯ್ತದೆ ಬುಟ್ಟಾಕಿ. ನನ್ನ ಕರ್ಮ ನಾನು ಸರಿ ಇಲ್ಲ. ಸರಿ ಬಿಡು, ನನಗೂ ಇವಾಗ ಹೊಸಿ ತಲೆನೋಯ್ತಾಯ್ತು. ನಾನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೋತೀನಿ ಆಫೀಸಾಗ. ಅಲ್ಲೂ ಗಾರ್ಮೆಂಟ್ಸಾಗ ಕೆಲಸನ ಅದು ಯಾರೋ ಬಂದ್ಬಿಟ್ಟವ್ರು ಅಸಭಾ, ಅವನಂತೂ ಅಷ್ಟು ಮಾಡು ಇಷ್ಟು ಮಾಡಿ ಅಂತ ಕೂತ್ಕೊಂಡು ತಲೆ ಮೇಲೆ ಕುಂತ್ಕೊಬಿಟ್ಟವನಿ. ಏನೇ ಕಮ್ಲಿ ಬಂದೇನೆ, ಬಾ 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 ಕಮ್ಲಿ. ರೀ, ಇದೇನ್ರಿ ಕುಡ್ಕೊಂಬಿಟ್ಟು ಬಂದಿದ್ದೀರಾ? ಕಮ್ಲಿ, ಇವತ್ತೇರುತ್ತಿರ್ಲಿಲ್ವೇ ನನಗೆ ಕಬಲಿ. ಫೋನ್ ಮಾತ್ರ ನೀನು ಕೊಡ್ಸಿರೋ ಫೋನ್ ಮಾತ್ರ ಸಾಕತ್ತಾಗೈತೆ. ಹೆಂಗೈತೆ ಅಂತ ಹೇಳಿದ್ರೆ ಸಾಕ ಸೂಪರ್ ಆಗೈತೆ ಗೊತ್ತಾ? ಸೂಪರ್ ಆಗೈತೆ. ನಾನು ಬೆಳಿಗ್ಗೆ ಇದ್ದ ಇನ್ಸ್ಟಾಗ್ರಾಮ್ ನೋಡ್ತಾನೆ ಇದ್ದೀನಿ. ಥ್ಯಾಂಕ್ಸ್ ಹೆಂಡ್ತಿಯ. ಇನ್ನ ಹಿಂಗೆ ಏನಾರ ಗಿಫ್ಟ್ ತಂದು ಕೊಡು, ಸರಿನಾ? ಇದೇನು ನಿನ್ನ ಗಂಡ ಕಂಡು ಪೂರ್ತಿ ಕುಡ್ಕೊಂಬಿಟ್ಟು ಬಂದ್ಬಿಟ್ಟವನಲ್ಲೇ? ಅದೇ ನನಗೂ ಅರ್ಥ ಆಯ್ತಿಲ್ಲ. ಇದೇನಿದು ಹಿಂಗೆ ಕುಡ್ಕೊಂಬಿಟ್ಟು ಬಂದ್ಬಿಟ್ಟವನಲ್ಲ? ರೀ, ಏನಾಯ್ತು ರೀ? ಕೆಲಸ ಹುಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇದು ಯಾಕ್ರಿ ಹಿಂಗೆ ಕುಡ್ಕೊಂಡು ಓಲಾಡ್ಕೊಂಬಿಟ್ಟು ಬಂದಿದ್ದೀರಲ್ಲ? ಏನಾಯ್ತು ರೀ? ಯಾವ ಕೆಲಸ ಎಲ್ಲ ಜುಮಿ. ಯಾವರ ಬೇವರ್ಸಿರೋ ಬಾಗುನ್ ಕೈ ಕೆಳಗಡೆ ಕೆಲಸ ಮಾಡಕ್ ನನಗೆ ಇಷ್ಟ ಇಲ್ಲ. ನಾನು ಕೆಲಸ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ರೀ, ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಮತ್ತೆ ನಮ್ಗೆ ಊಟಕ್ಕೂ ಎಲ್ಲದಕ್ಕೂ ಏನ್ರಿ ಮಾಡೋಣ? ನೀವು ನೋಡಿ, ನಾನು ನಂಬ್ಕೊಂಡು ಎಷ್ಟು ದಿನ ಆಯ್ತು, ನಾನು ಎಷ್ಟು ದಿನ ಗಾರ್ಮೆಂಟ್ಸ್ಗೆ ಹೋಗ್ತೀನೋ ಏನೋ ನಂದು ಗೊತ್ತಿಲ್ಲ. ನೀವು ಹಿಂಗೆ ಕುಡ್ಕೊಂಡು ತೂರಾಡ್ಕೊಂಬಿಟ್ಟು ಬಂದರೆ ಕೆಲ್ಸಕ್ಕೆ ಹೋಗೋರು ಯಾರು, ಮಾಡೋರು ಯಾರು ಹೇಳಿ? ಲೇ, ಕೆಲ್ಸಕ್ಕೆ ಹೋಗಕ್ಕಿಲ್ಲ ಅಂದೆ. ನಾನು ಏನಾದರೂ ಬಿಸ್ನೆಸ್ ಮಾಡಕ್ಕಿಲ್ಲ ಬಿಸ್ನೆಸ್ ಮಾಡ್ತೀನಿ. ನಮ್ಮ ಬಾವನ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ಲೈ, ನೋಡ್ತಿರೋ 4 ಜನ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮಪ್ಪ ಎಲ್ಲರೂ ಬಾಯಿ ಮೇಲೆ ಬೆಳ್ಳಿಕೊಂಡು ನೋಡ್ಬೇಕಿಲ್ಲೇ ಕಮ್ಲಿ. ಹಂಗೆ ಬೆಳಕು ತೋರಿಸ್ತೀರಿ, ನೋಡ್ತಾ ಇರು. ನೀವೇ ಹೇಳ್ತಾ ಇದ್ರಲ್ವೇನ್ರಿ, ಸರಿ ಇಲ್ಲ ಅವ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಜೊತೆ ಸೇರ್ಕೊಂಡು ಬಿಸ್ನೆಸ್ಸು. ರೀ, ಇವತ್ತು ನೀವು ಕೆಲಸ ಹುಡ್ಕಕ್ಕೆ ಹೋಗಿಲ್ಲ ಅಂದರೆ ಮನೆಯಾಳ ನನ್ನ ಮಕ್ಳ ಜೊತೆ ಸೇರ್ಕೊಬಿಟ್ಟು ನೀವು ಕುಡ್ಕೊಂಡು ಕುಂತ್ಕೊಂಡಿದ್ದೀರಾ ನೀವು? ಹಾಂ, ಅಯ್ಯೋ ಲೋಪರ್ ನನ್ನ ಮಕ್ಕಳು. ಒಂದಿನಕ್ಕೆ ಯಾಕೆ ಕುಟ್ಟಿಸ್ಬಿಟ್ರ ನಿಮ್ಮನ್ನ? ಏನು ಬಂದಿರೋದಲ್ಲಿ ಬರಿದ್ರೆ ನನ್ನ ಮಕ್ಳಿಗೆ ದೊಡ್ಡ ರೋಗ. ರೀ, ಕುಡಿಬೇಡ್ರಿ. ಕುಡಿದ್ರೆ ಆಮೇಕಿಂದ ಎಲ್ಲ ಹಾಳಾಗೋಯ್ತದೆ ಎಲ್ಲನೂ. ಇಷ್ಟು ದಿನ ಹೆಂಗಿದ್ರಿ ಕೂಲಿನಲ್ಲಿ ಮಾಡ್ಕೊಂಬಿಟ್ಟಾದ್ರೂ ಪರವಾಗಿಲ್ಲ, ತಂದಾಕ್ತಿದ್ರಲ್ಲ. ಹಂಗೇನೇ ಸಾಕು. 8-10 ಸಾವಿರ ಬರಲಿ. ಇಲ್ಲ ನೀವು ದುಡಿಲಿಲ್ಲ ಅಂತಂದ್ರೆ ಬೇಕಾದ್ರೆ ನಾನೇನೇ ಹೋಯ್ತೀನಿ ಗಾರ್ಮೆಂಟ್ಸ್ಗೆ ಹೋಗಿ ದುಡಿತಿದ್ದೀನಲ್ಲ. ನೀವು ಕುಡಿಯೋದು ಪಡಿಯೋದೆಲ್ಲ ಮಾಡಬೇಡಿ. ನೀವು ನನ್ನ ಮಕ್ಕಳು ಸವಾಸ ಮಾಡಬೇಡಿ, ಸರಿ ಇಲ್ಲ ಅಂತ ನೀವೇ ಹೇಳಿದ್ದೀರ ನನಗೆ. ಈಗ ಮತ್ತೆ ನನ್ನ ಮಕ್ಕಳು ಸವಾಸ ಮಾಡಿಬಿಟ್ಟು ಒಂದೇ ದಿನ ಕುಡ್ಕೊಂಬಿಟ್ಟು ಬಂದಿದ್ದೀರಾ ಅಂದರೆ ಲೆಕ್ಕ ಹಾಕಳಿ. ಎಂತ ನನ್ನ ಮಕ್ಕಳು ಬಡ್ಡಿ ನನ್ನ ಮಕ್ಳು ಇಡ್ಬೇಡ ಅವ್ರೆಲ್ಲನೂ. ಏಯ್, ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡಿರ ಬಾವನ ಬಗ್ಗೆ ಮಾತಾಡ್ದೆ ಅಂದರೆ ಕುಯ್ದಾಕ್ಬಿಡ್ತೀನಿ. ಮಾತಾಡ್ಕೊಡ್ದು ಏನೇಳೋ, ಮಾತಾಡ್ಕೊಡ್ದು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಏನು ಅನ್ಕೊಬಿಟ್ಟಿದ್ಯಾ? ದಬ್ಬ ಮೋಸ ಮಾಡ್ಬಿಟ್ಲು, ನಮ್ಮ ಅಕ್ಕನೂ ಮೋಸ ಮಾಡ್ಬಿಟ್ಲು. ಕೈ ಹಿಡಿಯೋದು ನನ್ನ ಫ್ರೆಂಡ್ಸ್ ಅಷ್ಟೇನೆ. ಫ್ರೆಂಡ್ಸ್ ಅವ್ರಿಗೋಸ್ಕರನೇ ನಾನಿರೋದು. ನನ್ನ ವಯಸ್ಸಿಗೆ ಬರಬೇಡ. ಅಯ್ಯೋ ಯಾ ಲೋಪರ್ ನನ್ನ ಮಕ್ಳೇ ಅವರು. ನಿನ್ನ ಗಂಡು ಕಂಟು ಪೂರ್ತಿ ಕುಡಿದಿರ ನನ್ನ ಮಗಂಗೆ ಕುಡಿದ್ಬಿಟ್ಟು ಕಳಿಸ್ಬಿಟ್ಟವ್ರಲ್ಲಿ ಅವರು. ಅವ್ರ ಮನೆ ಯಾಕೆ ಹೋಗ ಹಾಳಾಗೋಗ, ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ಎಂಥ ಕೆಲಸ ಮಾಡ್ಬಿಟ್ರಲ್ಲ ನಿನ್ನ ಗಂಡನು ಇವಾಗ ಹಾಳು ಮಾಡ್ತಾವ್ರಲ್ಲೇ ಕಮ್ಲಿ. ಹಿಂಗೆ ಬಿಟ್ಬಿಟ್ರೆ ನಿನ್ನ ಗಂಡ ಕೆಟ್ಟ ಕ್ಯಾರ ಹಿಡಿದ್ಬಿಡ್ತಾನೆ. ಲೇ ಅಳಿಯ ಯಾಕಲ್ಲ ಹಿಂಗೆ ಮಾಡಿಯೇ? ನನ್ನ ಮಗಳು ಕೆಲ್ಸಕ್ಕೆ ಹೋಯ್ತಾವಳೆ, ಈಗ ಏನು ಕಡಿಮೆ ಆಗೈತೆ? ನನ್ನ ಮಕ್ಕಳು ಬಡ್ಡಿ ನನ್ನ ಮಕ್ಳ ಜೊತೆ ಏನಕ್ಕೆ ಸೇರ್ಕತ್ತೇನು? ಆರಾಮಾಗಿರೋದು ಬಿಟ್ಬಿಟ್ಟು ನಿಂಗೆ ಏನಾರು ತಲೆಗೆಲ್ಲ ಕೆಟ್ಬಿಟ್ಟೈತಾ ಅಂತ ನಿಂಗೆ? ಅತ್ತೆ ಸುಮ್ ಕುತ್ಕೈ ನನ್ನ ಪರ್ಸನಲ್ ಬ್ಯಾಟ್ರಿಗೆಲ್ಲ ನೀನು ಕೈ ಹಾಕ್ಬಿಡ್ದು. ನೀನು ಏನಾರ ಪರ್ಸನಲ್ ಬ್ಯಾಟ್ರಿ ಕೈ ಹಾಕ್ಬಿಟ್ರೆ ಸುಮ್ಕಿರಾಗೆಲ್ಲ ಹೋಗ್ಬಿಡ್ತದೆ. ಲೇ ಕಬ್ಲಿ, ಹೋಗಿ ಆಬ್ಲೆಟ್ ಮಾಡ್ಕೊಂಡ್ಬಿಟ್ಟು ತಗೊಬಿಡು ಬಾ. ಯಪ್ಪ, ಈ ವರ್ಷಕ್ಕೆ ಇವತ್ತಪ್ಪ ನಾನು ನೆಮ್ಮದಿಯಾಗಿರೋದು ಅಂದ್ರೆ
ಯಾವ ಕಡೆ ಇದ್ದನು ಸುಖ ಇಲ್ಲ ನಂಗೆ, ಯಾವ ಕಡೆ ಇದ್ದರೂ ನೆಮ್ಮದಿ ಇಲ್ಲ ನನಗೆ. ನೀವೇನಾರ ಹಿಂಗೆ ಕುಡ್ಕೊಂಬಿಟ್ಟು ಬಂದ್ಬಿಟ್ರೆ ಅಲ್ಲೋಪ ನನ್ನ ಮಕ್ಳು ಮೆಟ್ ತಗೊಂಡು ಬರ್ತೀನಿ ಹೋಗ್ಬಿಟ್ಟು ನಿಮ್ಗೆ ಏನ್ ಬಂದ್ರೆ ದೊಡ್ಡಗ ನಿಮ್ಗೆ ಕುಡ್ಕೊಂಬಿಟ್ಟು ಅಂತ ಹೇಳಿದ್ನ ನಿಮ್ಗೆ ಆ ನೋಡಿ ನೀವು ಕೆಲಸ ಕಾರ್ಯ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬಾಯಿ ಮುಚ್ಕೊಂಡು ಬಿದ್ದಿರಿ ನೀವು ಹಿಂಗೆ ಕುಡ್ಕೊಂಡು ಬರ್ಬೇಡಿ ನಾನು ದುಡಿಯಕ್ಕೆ ಹೋಗಿರೋದಕ್ಕೆ ನಿಮ್ಗೆ ಸೋಮಾರಿತನ ಬಂದಿರೋದು ಅಂತ ಅನ್ನಿಸ್ತದೆ ಹೆಂಗ್ ಕುಡ್ಕೊಂಬಿಟ್ಟು ಬಂದಿದ್ದು ನಿಂತ್ಕೊಂಡಿದ್ದೀರಾ ನೋಡಿ ನೋಡಿ ಕುಡಿಯೋದು ಗಿಡಿಯೋದೆಲ್ಲ ಸೀನಿಕ್ಕ ಬಡಿದ ಮೇಲೆ ಇವತ್ತೆಲ್ಲ ಅಷ್ಟು ಕುಡಿಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ತಲೆ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಹೇಳಿ ಕುಡ್ದು ಅಷ್ಟೇ ಇನ್ನೊಂದು ಕಿತ ನೀನ್ ಯಾವಳಲ್ಲೇ ಬಿತ್ರಿ, ನಮ್ಮ ಅಪ್ಪ ಅಮ್ಮನ ಮಾತೆ ನಾನು ಕೇಳೋದಿಲ್ಲ, ನಿನ್ ಮಾತು ಕೇಳ್ತೀನ. ಹೋಗಿಲ್ಲ ಇವಾಗೆ ಬಿತ್ರಿ ತಗೊಬಂದು ಕುಡಿಬಾರ್ದಂತೆ. ನಿಮ್ಮ ಅಪ್ಪನ ಮನೆ ದುಡ್ಡಾಗೇನಾರ ಕುಡಿದ್ನ ನಾನು? ನನ್ನ ಸಂಬಳನೇ ಅಲ್ವೇನ್ರಿ ಅದು? ಬಪ್ಪ ತಂದಿದ್ದೇನೆ, ಹೋಗೆ ಸುಮ್ಕಿನೇನೆ ಬಂದ್ಬಿಟ್ಲು ಹೇಳಕ್ಕೆ. ಅವನಜ್ಜಿ ನೆಮ್ಮದಿಯಾಗಿದ್ ಬಿಡ್ಬೇಕಿದ್ರೆ, ಇಲ್ಲಾಂದ್ರೆ ಇರ್ಲೇಬಾರ್ದು. ಇಂಥ ಬಾಳಕ್ ಮಾತ್ರ ಹೋಗ್ಬಾರ್ದು. ಬಾಳ್ತಾ ಇದೀನಿ ನಾನು. ಥು. ರೀ ನಿಂತ್ಕೊಳ್ರಿ, ಎಲ್ರಿ ಹೋಯ್ತಾ ಇದ್ದೀರಾ? ನಿಂತ್ಕೊಳ್ಳಿ. ನೆಮ್ಮದಿ ಹುಡ್ಕೊಂಡು ಹೋಯ್ತಾ ಇದ್ದೀನಿ. ನೆಮ್ಮದಿ ಬದುಕಿದ್ರೆ ನೆಮ್ಮದಿಯಾಗಿ ಬದುಕಿರ್ಬೇಕು. ಈ ಬೊಡ್ಡಿ ಜೊತೆ ಯಾರು ಬದುಕಿರ್ತಾರ ನೆಮ್ಮದಿ ಇಲ್ದಿರ ಬದುಕು? ಥು, ಹೋಗೆ ಅತ್ತಾಗೆ, ಹೋಗೆ ಸುಮ್ಕೆರೆ. ನೆಮ್ಮದಿ ಇಲ್ದಿರೋದು ಒಂದು ಬಾಳೆನೆ ನಂದು. ಹೋಗ್ ಸುಮ್ಕೆನೆ. ಬೆಳಿಗ್ಗೆಯಿಂದ ಸಂಜೆ ಗಂಟ ಕಷ್ಟಪಟ್ಟಲ್ಲಿ ಗಾರ್ಮೆಂಟ್ಸ್ ಕೆಲಸ ಮಾಡಿ 10 ರೂಪಾಯಿ 20 ರೂಪಾಯಿ ಅಂತ ಕೂಡಿಕೊಂಡು ಹೆಂಗೋ ನನ್ನ ಗಂಡ ಅಂತ ಫೋನ್ ಬೇರೆ ತಂದಿದ್ದೀನಿ, ನೆನ್ನೆ ಕೊಟ್ಟಿದ್ದೀನಿ. ಎಲ್ಲ ಮಾಡಿದ್ರು ನನ್ನ ಮಗ ಕುಡ್ಕೊಂಡು ಹಿಂಗೆ ತೊಳ್ಳಾಡ್ಕೊಂಡು ಬರ್ತಾನಲ್ಲ, ಆ ಬೇವರ್ಸಿ ನನ್ನ ಮಗನ ಬಿಡಕ್ಕಿಲ್ಲ ಇರು. ಇವ್ರೇನಲ್ಲ ಇವನ ಅತ್ತೆ ಮಗ ಅಲ್ವಾ? ಇವ್ ಅತ್ತೆ ಮಗನೇ. ನನ್ನ ಮಗನ ಬಿಡಕ್ಕಿಲ್ಲ, ಗ್ರಾಚಾರ ಬಿಡಿಸ್ತೀನಿ ಮಂತಕ್ಕೆ ಹೋಗ್ಬಿಟ್ಟು. ಲೋಪರ್ ನನ್ನ ಮಕ್ಕಳು ನನಗೆ ಕುಡಿದಿರ ಗಂಡನ ಕೆಡಿಸ್ಬಿಟ್ರಲ್ಲ ಒಂದೇ ದಿನಕ್ಕೆ ನೆನೆಯ ಹೆಂಗೋ ಮನೆ ಕೆಲಸ ಸಂಸಾರ ಅಂತ ಇದ್ದ ಅಂತಂದ್ರೆ ಕರ್ಕೊಂಡೋಗ್ಬಿಟ್ಟು ಕುಡಿಯೋದು ಕಲಿಸ್ಬಿಟ್ಟು ಈ ರೇಂಜಿಗೆ ನನ್ನ ಗಂಡನ ಹಾಳು ಮಾಡ್ಬಿಟ್ಟವ್ರಲ್ಲ, ಲೆಕ್ಕ ಹಾಕಳಿ. ನೋಡ್ದೇನಮ್ಮ ನೋಡ್ದ ಗಂಡಸ್ರು ಹೆಂಗ್ ಬದಲಾಯ್ತಾರೆ ಅಂತ ಹೇಳ್ಬಿಟ್ಟು ಹೆಂಗ್ ಬದಲಾಯ್ತಾವ್ ನೋಡು ಎಲ್ಲನೂ. ಸುಮ್ಕೇನಿಯ ಬದ್ಲು ಯಾ ನನ್ನ ಮಗನು ಸಾಚಲ್ಲ ಕಣಮ್ಮ. ಎಲ್ಲ ನನ್ನ ಮಕ್ಳು ಹಿಂಗೇನಿಯ ಬದಲಾಗೋದು, ದರಿದ್ರು ನನ್ನ ಮಕ್ಕಳು. ಅಯ್ಯೋ ನನಗೆ ಆಚಾರ ಕೆಟ್ಟಿತ್ತು ಅಂತ ಅನ್ನಿಸ್ತದೆ. ನನಗೆ ಏನು ಮಾಡಿದ್ನೋ ಕರ್ಮ, ಅದು ಏನು ಕತೆಯೋ ಗೊತ್ತಿಲ್ಲ, ಈಗ ಅನ್ಭವಿಸ್ತಾ ಇದ್ದೀನಿ. ಅಮ್ಮ ಬಿಡಕ್ಕಿಲ್ಲ, ಹೋಗಿ ನನ್ನ ಮಗನಿಗೆ ಬೆಂಡೆತ್ಬಿಟ್ಟು ಬರ್ತೀನಿ ಇರು. ನನ್ನ ಗಂಡು ಕುಡಿಯೋದು ಕಳ್ಸೋನಲ್ಲ ಬೇವರ್ಸಿಗೆ. ಏ ಮಗಳೇ ಸುಮ್ಕಿ ಯಾಕೆ ಜಗಳ ಮಾಡ್ಕತ್ತಿ? ನಿನ್ನ ಗಂಡು ನೀನು ಸರ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನನ್ನ ಮಗನ ನೀನು ಇದು ಮಾಡ್ಕತ್ತಿ, ಸುಮ್ಕಿರ್ ನೀನು. ನೆಂಟ್ರಷ್ಟು ಮಧ್ಯೆ ಎಲ್ಲ ಯಾಕೆ ಸುಮ್ಕೆನ್ನೆ? ಅಯ್ಯೋ ಹಿಂಗಾಯ್ತದೆ ನಮ್ಮ ಸಂಸಾರ, ಹಿಂಗಾಯ್ತಾನ ನಳಿಯ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ನೀನೊಂದು ದಿಕ್ಕು ಹೋದ್ರೆ ಅವನೊಂದು ದಿಕ್ಕು ಹೋಯ್ತಾನಲ್ಲೇ. ಈಗ ನೋಡು ಕುಡ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ರೆ ನಮ್ಮ ಸಂಸಾರ ಹೆಂಗೆ ಹೇಳು? ಇವತ್ತೆಲ್ಲ ನಾಳೆ ಕೆಲಸಕ್ಕೆ ಹೋಯ್ತಾನೆ ಅನ್ನೋ ನಂಬಿಕೆ ಇತ್ತು, ಆ ನಂಬಿಕೆ ಹೊಂಟು ಹೋಯ್ತು ನನಗಂತೂ ಮಗಳೇ. ಇನ್ನು ಯಾವ ನಂಬಿಕೆನೂ ಉಳಿದಿಲ್ಲ ನಿನ್ನ ಗಂಡನ ಮೇಲೆ. ನೀನು ಇವಾಗ ಕೆಲಸಕ್ಕೆ ಹೋದಂಗೆ ನೀನು ಆದಂಗೆ ನನಗೆ ಬಿಡು. ಯಾರೋ ಎಲ್ಲ ತಲೆ ತುಂಬಿಟ್ಟು ಕಳ್ಸೋರೆ ಅಂತ ಅನ್ನಿಸ್ತದೆ. ಏನಕ್ಕೆ ಮಾಡ್ತೀಯ ಕೆಲಸನ ಹಂಗೆ ಹಿಂಗೆ ಅಂತ. ನೀನಿರಮ್ಮ ನಾನು ಬರ್ತೀನಿ. ಒಂದಿನ ಮೆಟ್ನಾಗ ಹೊಡ್ರೆ ನನ್ನ ಕಿತ್ತ ನನ್ನ ಗಂಡನ ಸುದ್ದಿಗೆ ಬರೋಕೆ ಕುಡ್ದು ಯಾವಳನುವೆ ನಾಲ್ಕ ನನ್ನ ಮಕ್ಕಳೆಲ್ಲ ನನ್ನ ಗಂಡನ ಸುದ್ದಿಗೆ ಬರೋದು ನೋಡು. ಯಾರೇ ನನ್ನ ಕಿತ್ತ ನನ್ನ ಗಂಡನ ಸುದ್ದಿಗೆ ಬರೋಕೆ 100 ಕಿತ ಯೋಚನೆ ಮಾಡಬೇಕು. ಹಂಗೆ ಹೋಗ್ಬಿಟ್ಟು ಬರ್ತೀನಿ ಇರು. ಎಷ್ಟೋ ಸಂಸಾರದಾಗೆ ಹೆಂಗಸ್ರು ದುಡಿಯೋಕೆ ಶುರು ಮಾಡ್ಕೊಂಡಾಗ ಗಂಡಸ್ರು ಅಂತೂ ದೇವ್ರನ್ನೇ ಸೋಮಾರಿಗಳಾಗೋಗ್ಬಿಡ್ತಾರೆ. ಸೋಮಾರಿಗಳು ಅಂದರೆ ಸೋಮಾರಿಗಳಾಗೋಗ್ಬಿಡ್ತಾರೆ. ಹೆಂಡತಿ ದುಡಿತಾವಳಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ನನ್ನ ಮಗಳಿನ ಸಾಯ ಗಂಟೆ ನನ್ನ ಮಗನ ದುಡ್ಡು ಸಾಕಂತ ಪರಿಸ್ಥಿತಿ ಬಂದ್ಬಿಟ್ರೆ ಏನಪ್ಪ ಮಾಡಬೇಕು? ದೇವ್ರೆ ನೀನೇ ಕಾಪಾಡಪ್ಪ ದೇವ್ರೆ. ಹೆಂಗನ ಮಣ್ಣನ ಒಳಿಯೋನ್ ಸರ್ ಮಾಡಪ್ಪ. ಅಯ್ಯೋ ಏನು ಕರ್ಮ ಮಾಡಿದ್ವೋ ನಾವು.